ಕೇಸಸ್ ಶುರುವಾಗಿದ್ದು ಜಸ್ಟ್ ಮೊನ್ನೆನೇ 6th ಫೈಲ್ ಮಾಡಿದ್ವಿ, 7th ಕ್ಲೋಸರ್ ಆಯಿತು. 1 ವರ್ಷದ ಹಿಂದೆನೇ ಅವರು ನಿರ್ಧಾರ ತಗೊಂಡಿದ್ರು. ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾನು ಡೈವರ್ಸ್ ತಗೊಳ್ಳೋದಕ್ಕೆ ರೀಸನ್ ಇದೆ ಅಂತ ಏನಾದರೂ ಚಂದನ್ ಅಂದರೆ ಸಪ್ರೇಟ್ ಮಾತಾಡಿದ್ರ, ನಿವೇದಿತಾ ಸಪ್ರೇಟ್ ಆಗಿ ಏನಾದರೂ ಮಾತಾಡಿದ್ರ? ಭಿನ್ನಾಭಿಪ್ರಾಯ ಅಡ್ಜಸ್ಟ್ ಮಾಡ್ಕೊಂಡೇ ಲೈಫೆಲ್ಲ ಹೋಗ್ಬೋದು, ಬಟ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ತನಕ ಹೋಗ್ಬೋದು. ತುಂಬ ಟ್ರೈ ಮಾಡಿದ್ದಾರೆ ಜೊತೆಗಿರೋಕ್ಕೆ, ಆಗಲಿಲ್ಲ. ಪೇರೆಂಟ್ಸ್ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಈಗ ನನಗನ್ಸುತ್ತೆ ಅದು ಮೂರ್ಖತನನೇ. ನಾವು ಪ್ರತಿಯೊಂದು ಸಲನೂ ಪೀಪಲ್ ಪ್ಲೀಸರ್ ಅಂತ ಹೇಳ್ತೀವಿ. ಮ್ಯೂಚುಯಲಿ ಇವ್ರು ಬೇರೆ ಆಗಿರೋದ್ರಿಂದ ಸೊ ಅಲಿಮನಿ ಬಗ್ಗೆ ಅದು ಏನಾದರೂ ತಗೊಳ್ಳೋದು ಅಥವಾ ಕೊಡೋದು ಈ ಥರದ್ದು ಏನಾದರೂ ಚರ್ಚೆ ಆಯ್ತಾ? ಅದು ನಿಮ್ಮ ಥ್ರೂ ಆಗಿರುತ್ತೆ, ಅದ್ರ ಬಗ್ಗೆ ಕೇಳಿದೆ ಬಿಕಾಸ್ ಇಟ್ಸ್ ಆ ಡ್ಯೂಟಿ. ಏನಾದ್ರು ಕಂಡೀಷನ್ಸ್ ಇದೆಯಾ, ನೀವು ಈ ಥರ ಮ್ಯೂಚುವಲ್ ಆಗಿ ವಿಚ್ಛೇದನ ಪಡೆಯೋದ್ರಿಂದ ಏನಾದ್ರು ಕಂಡೀಷನ್ಸ್ ಇದೆ? ಇಬ್ಬರಿಗೂ ಏನೂ ಕಂಡೀಷನ್ಸ್ ಇಲ್ಲ. ನಿವೇದಿತಾ ಪರ್ಟಿಕ್ಯುಲರ್ ಆಗಿ ಕೇಳಿದೆ, ಏನಾದ್ರು ಮೇಂಟೆನೆನ್ಸ್ ಬಗ್ಗೆ ಏನಾದರೂ ಕ್ಲೇಮ್ ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರು, ಏನೂ ಬೇಡ ಅಂತ. ಸೊ ಅದಾದಮೇಲೆ ನಾನು ನಾವು ಯೂಶ್ವಲಿ ಅಡ್ವೊಕೇಟ್ಸ್ ಕಾಂಟ್ ಫೋರ್ಸ್, ಗಿವ್ ಆ್ಯಂಡ್ ಟೇಕ್ ಇಸ್ ಅವರ ಅಭಿಪ್ರಾಯ. ಸೊ ಹಂಗೆ ಹೇಳಿದ ಮೇಲೆ ಆ್ಯಂಡ್ ಮೋರ್ ಓವರ್ ಶಿ ಇಸ್ ವರ್ಕಿಂಗ್. ಸೊ ಕೇಳಿದ್ರೇನು ವಿ ಕುಡ್ ಹ್ಯಾವ್ ಸ್ಯಾಟ್ ಆ್ಯಂಡ್ ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ಕೇಳಲಿಲ್ಲ, ಸೊ ಅದ್ರ ಬಗ್ಗೆ ಬಂದೇ ಇಲ್ಲ ಪ್ರಶ್ನೆ. ಡಿವೋರ್ಸ್ ಆದಂಥ ಜೋಡಿಗಳು ಮತ್ತೆ ಒಂದಾಗೋ ಚಾನ್ಸಸ್ ತುಂಬ ಇದೆ. ನಾವು ಎಕ್ಸಾಂಪಲ್ ಕೊಟ್ರಿ ಇವಾಗ. ಸೊ ಇವ್ರ ಕೇಸಸ್ಸಲ್ಲೂ ಆ ಥರದ್ದು ಏನಾದರೂ ಆಗೋವಂಥ ಚಾನ್ಸಸ್ ನಿಮಗೆ ಕಂಡು ಬಂತ? ನಿನ್ನೆ ಯಾಕಂದರೆ ಅವರು ಎಲ್ಲ ಪ್ರೋಸೆಸ್ ಮುಗಿಸಿ ಕೆಳಗಡೆ ಹೋಗ್ಬೇಕಾದ್ರೂ ಕೂಡ ನಾನು ಫಸ್ಟ್ ಟೈಮ್ ನನ್ನ ಇದರಲ್ಲಿ ನೋಡೋದಾದರೆ ಕೈ ಹಿಡ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗಿ ಗಾಡಿ ಹತ್ತಿಸಿ ಜೊತೆಗೆ ಹೋದ್ರು ಒಂದೇ ಕಾರಲ್ಲಿ. ಈ ಥರದ್ದು ತುಂಬ ರೇರ್ ಅಂತ ಅನ್ಸುತ್ತಲ್ವಮ್ಮ? ಅವರು ನೀವು ಕೇಳ್ತಿರೋ ಪ್ರಶ್ನೆ ಜೊತೆಗೆ ಆಗ್ಬೋದಾ ಅಂತ ಹೇಳೋದು, ಅದು ಅವ್ರಿಗೆ ಬಿಟ್ಟಿದ್ದು. ಚಾನ್ಸಸ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ದಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಅವರೇ ಆನ್ಸರ್ ಮಾಡಬೇಕು ಅದು. ಬಟ್ ಅವ್ರನ್ನ ನೋಡಿದ್ರೆ ಆ ಫ್ರೆಂಡ್ಶಿಪ್ಪು, ಆ ದ ವೇ ಅವರು ಹೆಂಗೆ ಮಾತಾಡೋದು ಅದೆಲ್ಲ ನೋಡಿದ್ರೆ ದೇ ವಿಲ್ ಮೇಂಟೈನ್ ಒಂದು ಒಳ್ಳೆ ರಿಲೇಷನ್ಶಿಪ್, ಗುಡ್ ಫ್ರೆಂಡ್ಸ್ ಆಗಿ ಖಂಡಿತ ಇರ್ತಾರೆ. ನನಗನ್ಸುತ್ತೆ ಅವರಿಬ್ಬರಿಗೂ ಯಾರಿಗಾದ್ರೂ ಹೆಲ್ಪ್ ಬೇಕಂದ್ರೂ ಇನ್ನೊಬ್ರು ಹೋಗಿ ಸಹಾಯ ಮಾಡೋ ಥರ, ಆ ಥರ ಒಂದು ಮನೋಭಾವನೆ ಇಬ್ಬರಲ್ಲೂ ಕಂಡು ಬರುತ್ತೆ. ಆ್ಯಂಡ್ ಅವರಿಬ್ಬರು ತುಂಬಾ ಒಬ್ಬರನ್ನ ತುಂಬ ಅವ್ರು ಚೆನ್ನಾಗಾಗಬೇಕು ಅವ್ರ ಫೀಲ್ಡಲ್ಲಿ ಅಂತ ಇಬ್ಬರು ಬಯಸ್ತಾರೆ ಇನ್ನೊಬ್ಬರ ಬಗ್ಗೆ. ಯೂಶ್ವಲಿ ನಾನಿಲ್ದಾದ್ರೆ ಬೇರೆ ಯಾರೂ ಇರಬಾರ್ದು ಅಂದ್ಕೊತಾರೆ, ಬಟ್ ಯೂಶ್ವಲಿ ಬೇರೆ ಕಪಲ್ಸ್ ಆದರೆ. ಬಟ್ ಇಲ್ಲಿ ಇಬ್ಬರು ಒಬ್ಬರು ಇನ್ನೊಬ್ರಿಗೆ ರೆಸ್ಪೆಕ್ಟೇ ಜಾಸ್ತಿ ಕಾಣ್ತಿರೋದು. ಆ ಕೇರಿಂಗ್ ಇದೆ. ಎಲ್ಲೂ ನನಗೆ ಆ ಹೇಟ್ರೆಡ್ ಆಗಲಿ, ಒಂದು ಏನು ಹೇಳೋದು, ಒಂಥರ ವೆಂಜನ್ಸ್ ಥರ ಬರುತ್ತೆ ನಾವಿಬ್ಬರು ಇಷ್ಟ ಇಲ್ಲದಿದ್ರೆ. ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಬ್ಬರು ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿರೋದ್ರಿಂದ ಯಾರಿಗೂ ಯಾರ ಮೇಲೂ ಕೆಟ್ಟ ಅಭಿಪ್ರಾಯ ಆಗಲಿ, ಕೆಟ್ಟದಾಗಬೇಕು ಅಂತಾಗಲಿ ಏನೂ ಇಲ್ಲ. ಒಳ್ಳೆಯದೇ ಬಯಸ್ತಾ ಇದ್ದಾರೆ ಇಬ್ಬರಿಗೂ. ನನ್ನ ಲಾಸ್ಟ್ ಕ್ವಶನ್ ಏನು ಅಂದರೆ, ಫೀಲ್ಡಲ್ಲಿ ಏನು ಟಾಕ್ ಇದೆ ಅಂದರೆ ಅಟ್ ಪ್ರೆಸೆಂಟ್ ಇವರಿಬ್ಬರು ಡಿವೋರ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅಂದರೆ ಊಹಾಪೋಹ ಅಷ್ಟೇ, ಇದು ಯಾರು ಹೇಳಿರೋದಲ್ಲ. ಒಂದು ಚಂದನ್ಗೆ ಮಗು ಬೇಕು, ನಿವೇದಿತಾ ಮಗು ಬೇಡ ಅಂತ ಹೇಳಿದ್ರು ಅನ್ನೋದು ಒಂದು. ಇನ್ನೊಂದು ರೀಲ್ಸ್ ಮಾಡಬೇಡ ಅಂತ ಚಂದನ್ ಹೇಳಿದ್ರು ಕೂಡ ನಿವೇದಿತಾ ರೀಲ್ಸ್ ಮಾಡೋದನ್ನು ನಿಲ್ಲಿಸಲಿಲ್ಲ ಅನ್ನೋದು ಒಂದು ಕಾರಣ. ಇನ್ನೊಂದು, ಇಂಡಸ್ಟ್ರಿಯಲ್ಲೇ ನಾನು ಸರ್ವೈವ್ ಆಗಬೇಕು, ಸೊ ನನ್ನ ಕರಿಯರ್ನ ನಾನು ನೋಡ್ಕೋತೀನಿ, ನಿನ್ನ ಕರಿಯರ್ನ ನೀನು ನೋಡ್ಕೋ ಅನ್ನೋಂಥದ್ದೊಂದು. ಇನ್ನೊಂದು, ಚಂದನ್ ತುಂಬ ಕೆಟ್ಟದಾಗಿ ನಿವೇದಿತಾ ಕುಟುಂಬವನ್ನು ಹೀಯಾಳಿಸಿದ್ದಾರೆ, ಬೈದಿದ್ದಾರೆ ಅನ್ನೋದು. ಈ ಥರದ್ದೇನಾದರೂ ವಿಚಾರಗಳು ನಿಮ್ಮ ಗಮನಕ್ಕೆ ಬಂತ? ಅವರಿಬ್ಬರು ಕೂತ್ಕೊಂಡು ಮಾತಾಡಿಸ್ಬೇಕಾದ್ರೆ ನಿಮ್ದೇನು ಸಮಸ್ಯೆ ಅಂತ ಕೇಳಿದಾಗ ಈ ಥರದ್ದೇನಾದರೂ ಬಂತ ಅಂತ? ಇಲ್ಲ, ಖಂಡಿತ ಇಲ್ಲ. ಇದು ಯಾರು ಹೇಳಿದರೆ ಗೊತ್ತಿಲ್ಲ, ಬಟ್ ಅದು ಸುಳ್ಳಂತ ಅನಿಸುತ್ತೆ. ಮಗು ವಿಷಯದಲ್ಲಾಗಲಿ ಆ ಥರದ್ದೇನು ಭಿನ್ನಾಭಿಪ್ರಾಯ ನನಗೆ ಏನು ತಿಳಿಸ್ಲಿಲ್ಲ ಅವರು. ಏನು ಆ ಥರದ್ದೇನೂ ಇಲ್ಲ. ಅದೇ ಥರ ರೀಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಅದನ್ನೇ ಇಷ್ಟಪಡೋದಲ್ವ ಎಲ್ಲರೂ. ಚಂದನ್ನೂ ಅದೇ ಪಡ್ತಾರೆ. ಎಷ್ಟೋ ಇದರಲ್ಲಿ ಅವರು ಜೊತೆಗೆ ಸೇರಿಕೊಂಡು ಮಾಡಿರೋದು. ಆ ಥರದ್ರಲ್ಲಿ ಅವ್ರು ಯಾವುದೇ ಏನು ಹೇಳೋದು ರೆಸ್ಟ್ರಿಕ್ಷನ್ ಏನೂ ಇಟ್ಟಿಲ್ಲ ಅಂತ ನನಗೆ ಗೊತ್ತಿದೆ. ಸೊ ಅದು ತುಂಬಾ ಸುಳ್ಳು. ಅದು ಮಾತ್ರ ಅಲ್ಲ, ಒಂದೊಂದು ಚಾನೆಲ್ಸ್ ಟ್ರೋಲ್ ಮಾಡ್ತಾ ಇರೋದು ಏನಂದರೆ ಇಬ್ಬರಿಗೂ ಬೇರೆ ಬೇರೆ ಲಿಂಕ್ಸ್, ಅಂದರೆ ಬೇರೆ ಇದಿದೆ ಅಂತ ಹೇಳ್ತಾ ಇರೋದು. ಅದು ತುಂಬಾ ತಪ್ಪು. ಆ ಥರ ಯಾವುದೂ ಇಲ್ಲ. ಎಲ್ಲೂ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗಿರೋ ಚಾನ್ಸೇ ಇಲ್ಲ ಇಲ್ಲಿ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.